ಆಮೇಲೆ ಬಿಗ್ ಬಾಸ್ ಹೋಗ್ತಾರೆ ಅಂತ ಕೇಳಿದಿರಾ, ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ. ಯಾಕೆ ನೀವು ನಿಮ್ಮ ಭಾವನ್ ಬ್ರೋ ಅಂತ ಕರೀತೀರಾ ಅಂತ. ಅವಳು ಮಾತಾಡಿದ್ರು ನೀವು ಮಾತಾಡಿಲ್ಲ, ಸೊ ಗ್ರೇಟ್ ಅಂಡ್ ದಟ್ ಶೋಸ್ ಯುವರ್ ಲೆವೆಲ್. ಅಲ್ಲೋ ಮಾಡ್ತಾಳಂತೆ. ಹಂಗಲ್ಲ, ಫುಲ್ ದೊಡ್ಡ ಮನೆ ಹೋಮ್ ಟೂರ್ ಮಾಡ್ತಿದ್ದೆ. ನಮ್ಮ ಮನೆಗೆ ಬನ್ನಿ. ನಂಬರ್ಗೆ ತೊಗರಿ ಬೇಳೆ ಬದಲು ಕಡಲೆ ಬೇಳೆ ಟೇಸ್ ಅವ್ರ ಅಮ್ಮ ಕೊಟ್ಟಿದ್ ನನಗಿದು. ಅಷ್ಟು ಇಷ್ಟಪಡ್ತೀಯಲ್ಲ. ಹೇಳ ನೀವು ಪ್ರೆಗ್ನೆಂಟ್ ಏನೇ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ತಮ್ಮೇಲೆ ನೋಡಿರ್ತೀರಾ, ನಮ್ಮ ಅಕ್ಕ ಮನೆ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದೆ, ಅದನ್ನು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇರೋದು ನಮ್ಮ ಅಕ್ಕ. ಹಾಯ್ ಮಾಡ ಎಲ್ರಿಗೂ. ಹಾಯ್ ಕುಶಾನಿ ಬೈಲಿ, ನಿಂಗೆ ಎಲ್ರು ಫ್ಯಾನ್ ತಗೊಬಿಟ್ರು ಬೈಲಿ ಓದ್ ಬ್ಲಾಗಲ್ಲಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಕೈ ಮುಗಿ ಹೇಳು. ಥ್ಯಾಂಕ್ಸ್ ಕೈ ಮುಗಿ ಥ್ಯಾಂಕ್ಸ್ ಹೇಳು. ಕೈ ಮುಗಿ ಹಾಡು ಬೀಳ್ತಾವಳು ಥ್ಯಾಂಕ್ಸ್ ಹೇಳು ಅಂತಂದ್ರೆ. ಆಯಮ್ಮ ಎಲ್ಲೇ ಪ್ರತಾಪ್ ಭಾವ ಇನ್ನೂ ಬಂದಿಲ್ಲ. ಎಲ್ಲರೂ ಹೇಳ್ತೀರಾ ಯಾಕೆ ನೀವು ನಿಮ್ಮ ಭಾವನ ಬ್ರೋ ಅಂತ ಕರೀತೀರಾ ಅಂತ. ನಾನು ಮುಂಚೆ ನಮ್ಮ ಅಕ್ಕ ಮದುವೆ ಹಾಕಿ ಮುಂಚೆಯಿಂದನೂ ನಮ್ಮ ಮನೆಗೆ ಬಂದಿದ್ರಲ್ಲ, ಸೊ ಅವಾಗಲಿಂದ ನಾವು ಬ್ರೋ ಅಂತ ಕರೆಯೋಕ್ಕೆ ರೂಢಿ ಆಗೋಯ್ತು. ಇವಾಗಲೂ ಹಂಗೆ ಬ್ರೋ ಅಂತ ಕರ್ಕೊಂಡ್ಬರ್ತೀನಿ. ಪಾಪ ಅವರು ನಂಗೆ ಇದುವರೆಗೂ ನನಗೆ ಬ್ರೋ ಅಂತ ಕರೀತಾರೆ. ಅವರು ನನ್ನ ಹೆಸರು ಕರೆದಿಲ್ಲ, ವರುಣ್ ಬ್ರೋ ಅಂತ ಹೇಳಿಲ್ಲ ಅವ್ರು ಇದುವರೆಗೂ, ಬರೀ ಬ್ರೋ ಅಷ್ಟೇ ಹೇಳೋದು. ಆಮೇಲೆ ಚಿತ್ರ ಕುಶಾನಿ ಬ್ಲಾಗ್ ಹೆಂಗಿತ್ತು ಒಂಡೇದು ಡೇ ವಿತ್ ಕುಶಾನಿ? ಹೌದಾ? ಅದರಲ್ಲಿ ನಿಂಗೆ ಇಷ್ಟ ಆಗಿರೋ ಪಾರ್ಟಿ ಅದು? ಶಾಪಿಂಗ್ ಇಷ್ಟ ಆಯ್ತಾ? ಅಮ್ಮ ನಿಂಗೇನು ಇಷ್ಟ ಆಯ್ತು? ನನಗೆ ಅವಳು ಅಗರಬತ್ತಿ ತಗೊಂಡ್ಲಲ್ಲ, ತುಂಬಾ ಅವಳು ಅಲ್ಲಿ ಹೇಳ್ತಾ ಇದ್ಲು ಓಂ ನಮ ಶಿವಾಯ ಅಂತ. ಅವಳ ಕೈ ಏನ್ ಕಷ್ಟೊಂದು ತಗೊಂತಿದ್ಯ ಅಂತ ನೀನ್ ಕೇಳ್ದಲ್ಲ, ಅವಳು ಹಿಂಗ್ ತೋರಿಸ್ತಾ ಇದ್ಲಿ ಹಿಂಗ್ ಮಾಡಕ್ಕೆ ಅಂತ ಹೇಳಿ. ನಿನ್ಗೆ ಅರ್ಥ ಆಗ್ಲಿಲ್ಲ ಅದು ಪೂಜೆ ಮಾಡಕ್ಕೆ ಅಂತ ಹೇಳಿ. ಬೇರೆ ಯಾವ್ದು ಇಷ್ಟ ಆಯ್ತು ನಿಮ್ಮಿಬ್ಬರಿಗೆ ಅದರಲ್ಲಿ? ಇದು ಸೀಟ್ ಮೇಲೆ ಹಿಂಗ್ ಮಲ್ಕೊಂಡಿದ್ಲಲ್ಲ, ನಿದ್ದೆ ತೊಡೆ ಮೇಲೆ ಕುತ್ಕೊಂಡು. ಸೊ ಗೈಸ್, ನಿಮ್ಗೆ ಆ ವ್ಲಾಗ್ ಅಕಸ್ಮಾತ್ ನೀವು ನೋಡಿಲ್ಲ ಅಂತಂದ್ರೆ ಡೇಟ್ ವಿತ್ ಕುಶಾನಿ ಅಂತ ಒಂದು ವ್ಲಾಗ್ ಮಾಡಿದೆ, ಸೊ ಹೋಗಿ ನೋಡಿ. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅನ್ನೋದನ್ನ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖುಷಿ ಆಗುತ್ತೆ. ಆಮೇಲೆ ಕುಶಾನಿ ಹೌದು, ಎಷ್ಟೋ ನನಗೆ ಕೇಳ್ತಿದ್ರೆ ನಮ್ಮ ಅಕ್ಕ ಮನೆ ಹೋಮ್ ಟೂರ್ ಮಾಡಿ ಅಂತ. ಚೈತ್ರ ಮನೆ ಹೋಮ್ ಟೂರ್ ಹಂಗಲ್ಲ, ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕೆ ನಿಮ್ಮ ಮನೆ ಹೆಂಗಿದೆ ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡೋಕೆ. ಓಕೆನಾ? ನಮ್ದು ಇಲ್ಲಿ ಕೂತ್ಕೊಂಡೆ ಎಲ್ಲ ಕಾಣಿಸ್ತದಪ್ಪ. ಏನೇ ಮಾಡ್ತಾವಳ ಅಜ್ಜಿ ಹತ್ರ ಸೆಂಟ್ ಹಾಕಿದ್ಯಾ ಅಂತ ನೋಡ್ತಾವಳ. ಬಟ್ಟೆದು ಕಂಫರ್ಟ್ ಹಾಕಿರ್ತೀವಲ್ಲ, ಆ ಸ್ಮೆಲ್ ಮೂಸಕ್ ಚಂದ ಅವಳಿಗೆ ನೋಡೋದು. ಕುಶಾನಿ ಮೂಸ್ರಾಣಿ ಅಯ್ಯಮ್ಮ ಹೆಂಗಿದ್ದೀರಾ? ನೋಡಿ ಕುಶಾನಿ ವ್ಲಾಗ್ ನೋಡಿದ್ರಾ? ಹೆಂಗಿತ್ತು? ಯಾವ್ದು ಇಷ್ಟ ಆಯ್ತು ನಿಮ್ಗೆ ತುಂಬಾ ಅದರಲ್ಲಿ? ನೀನು ಕಾರಲ್ಲಿ ಅವನು ಕುಣಿಸ್ಕೊಳ್ತಾ ಇದ್ದಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ಮೊಮ್ಮಗಳನ್ನ ನೀನ್ ಇಷ್ಟಪಡ್ತೀಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅವಳು ಖುಷಿ ಪಡ್ತಾವಳೆ. 1 hour 2 hour ಅವಳನ್ನ ಹೆಂಗೆ ಸಮರಿಸ್ತಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅಯ್ಯೋ, ಒಂದು ಕಾಟ ಕೊಟ್ಲು ನಿಮ್ಮ ಮೊಮ್ಮಗಳು. ಇದು ಚೈತ್ರ ಅತ್ತೆ, ಎಲ್ರು ನೋಡಿದ್ದೀರಾ ಬ್ಲಾಗಲ್ಲಿ. ಕುಶಾನಿ ಯಾರಮ್ಮ ಅದು? ಕುಶಾನಿ ಯಾರದು? ಇದ್ಯಾರು ಇದು? ಆಶಿ ಅಂತಾಳೆ ನೇತ್ರ ಅಂತ. ಚೈತ್ರ ನೇತ್ರ ಖುಷಿನಿ ಮನೆ ಒರೆಸ್ತಾಳೆ ಮನೆ ಒರೆಸ್ತಾಳೆ. ಓಕೆ, ಇವಾಗ ಏನ ರಾತ್ರಿ ನೋಡ್ದೆ. ಹೌದಾ? ನನ್ನ ಮೊಮ್ಮಗಳನ್ನ ಇಟ್ಕೊಂಡು ಒಟ್ಟಮೆಲ್ಲ ಇಟ್ಕೊಂಡು ಅದು ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ಮೊಮ್ಮಗಳನ್ನ ಅಷ್ಟು ಇಷ್ಟಪಡ್ತೀಯಲ್ಲ, ಅದು ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ನನ್ನ ಮೊಮ್ಮಗಳ ಮೇಲೆ ಇಷ್ಟು ಪ್ರೀತಿ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ರಾತ್ರಿ ನೋಡಿದೆ ನಾನು. ಹಾಯ್ ಮಾಡ್ರಿ ಅಂಕಲ್, ಹಾಯ್ ಮಾಡ್ರಿ ಒಂದು. ಅವ್ರಷ್ಟೇ ಹಾಯ್, ಇವಳು ನೋಡಿ ಇವಳು ಹಾಯ್ ಅಂತ. ನಮ್ ತಾತ ಅಂತ ಹೇಳು. ಹೇಳು ತಾತ ಅಂತ ಹೇಳು. ಇನ್ನು ನಮ್ಮ ಫ್ರೆಂಡ್ ತರ ಬಂದ್ಬಿಟ್ರೆ ಇನ್ನು ಫುಲ್ ಖುಷಿ ಆಗ್ಬಿಡ್ತಾರೆ. ಹೌದು, ಜನ ಹತ್ರನೇ ತುಂಬಾ ಅವಳಿಗೆ ಇಷ್ಟಪಡ್ತಾಳೆ. ಸೊ
ಸೊ ಓಕೆ, ಇವತ್ತು ನಮ್ಮ ಅಕ್ಕನ ಮನೆ ಹೋಮ್ ಟೂರ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವಾಗ ಅವಳು ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ. ನೋಡೋಣ ನೀನು ಹೆಂಗಿರುತ್ತೆ ನಿಮ್ಮ ಮನೆ ಅಂತ ತೋರಿಸು. ಫಸ್ಟ್ ಚಾಚೆ ತೋರಿಸು ಬಾ. ಎಂಟ್ರೆನ್ಸ್ನೇ ಬರ್ತೀನಿ ನಾನು. ಹ್ಞೂ ಸರಿ, ಸ್ಟಾರ್ಟ್ ಮಾಡಿ. ಹೇಳು, ಯಾಕೆ ಭಯ ಬೀಳ್ತೀಯಾ? ಅಲ್ಲಿ ಹೋಗ್ತವ್ರೆ ಅದಕ್ಕೆ ಭಯ ಬೀಳ್ತಾವಳೆ. ನಮ್ಮ ಅಕ್ಕ ಭಯ ಬೀಳ್ದ ಕಡೆ ತಿರ್ಗ್ಬಿಟ್ಲು. ಯಾಕೆ ಭಯ ಬೀಳ್ತೀಯಾ? ಹಾಂ, ಸ್ಟಾರ್ಟ್ ಮಾಡು ಇವಾಗ ನಿಮ್ಮ ಮನೆ ಹೋಮ್ ಟೂರ್ನ. ಹೋಮ್ ಟೂರ್ ಇದು ಚಿಕ್ಕ ಮನೆ, ಪುಟ್ಟ ಮನೆ. ಮುಂದಿನ ವರ್ಷ ದೊಡ್ಡ ಮನೆ ಹೋಮ್ ಟೂರ್ ಮಾಡ್ತಿದ್ವಿ. ಇನ್ನೊಂದು ಮುಂದಿನ ವರ್ಷಕ್ಕೆ ಕರೆಕ್ಟ್ ಆಗಿ ಇನ್ನೊಂದೊಂದು ವರ್ಷಕ್ಕೆ ಇನ್ನೊಂದು ಮನೆ ಹೋಮ್ ಟೂರ್. ಓಕೆನಾ? ಇದು ಇವತ್ತು ಸದ್ಯಕ್ಕೆ ಇನ್ನೊಂದು ವರ್ಷ. ಓಕೆನಾ? ಚಿಕ್ಕ ಮನೆ ಇದು. ಓಕೆ, ಹಂಗೆ ಓಕೆನಾ? ಇದು ಎಂಟ್ರೆನ್ಸ್ ಇಲ್ಲಿ ಸಂಧಿ ರೋಡಲ್ಲಿ ಮಾಡಿದ್ದೀರಾ? ಸಂಜೆ ರೋಡಲ್ಲಿ ಎಂಟ್ರೆನ್ಸ್. ಇದು ಅರ್ಜೆಂಟಲ್ಲಿ ಮಾಡಿದ್ದು ಮನೆ. ಓಕೆ, ಇದು ಎಂಟ್ರೆನ್ಸಾ? ಹಾಂ, ಇಲ್ಲಿ ಕುತ್ಕೊಳ್ಳೋಕ್ಕೆ ಚೇರ್ಗಳು. ಓಕೆ. ಇಲ್ಲೇನೋ ಡಿಸ್ಕಷನ್ ಮಾಡೋಕ್ಕೆ ಏನಿಲ್ಲ, ಸುಮ್ಮನೆ ನೈಟ್ ಊಟ ಆದ್ಮೇಲೆ ಬಂದು ಕುತ್ಕೊಂಡು ಮಾತಾಡ್ತಿರ್ತೀವಿ. ಯಾರು? 4 ಜನ. ಎಲ್ಲರೂ ಮಾಡ್ತೀರಾ? ಓ, ಇದು ಅಭ್ಯಾಸನ ಇಲ್ಲ ಏನು ಸುಮ್ಮನೆ ಮಾಡ್ಕೊಂಡಿರೋದು ನೀವು? ಹಂಗೆ ಊಟ ಆದ್ಮೇಲೆ ಏಯ್ ಗಾಯ್ಸ್, ನಾನು ಎಲ್ಲೂ ಮಾತಾಡಿಲ್ಲ. ಊಟ ಮಾಡಾದ್ಮೇಲೆ ಕುತ್ಕೊಂಡು ಮಾತಾಡೋದು. ಸೊ ಇವರು ಕುತ್ಕೊಂಡು ಹಿಂಗೆ ಇಲ್ಲಿ ಕುತ್ಕೊಂಡು ಮಾತಾಡೋದು ಇದೆಯಲ್ಲ, ಒಂಥರ ಮೆಮೊರೀಸ್ ಅವೆಲ್ಲ. ಎಲ್ಲ ಊಟ ಆಗಿರ್ತದಲ್ಲ, ಹೊಟ್ಟೆ ತುಂಬ ತಿಂದಿರ್ತೀವಿ. ಏನು ಮಾಡ್ತೀರಾ ಆಚೆ ಕುತ್ಕೊಂಡು? ಸುಮ್ಮನೆ ಅವಳು ಕುಶಾನೆ ಇರ್ತಾಳೆ. ಅವಳು 5 ಜನನೂ ಕುತ್ಕೊಂಡಿರ್ತೀವಿ. ಸುಮ್ಮನೆ ಹಂಗೆ ಮುಂದೆ ಹೆಂಗೆ ಫ್ಯೂಚರ್ ಮಕ್ಳದ್ದು ಹೆಂಗ್ ಓದಿಸೋದು, ಮನೆ ಹೆಂಗ್ ಕಟ್ಸೋದು. ಇವಾಗ ಸದ್ಯಕ್ಕೆ ನಮ್ಮ ಪ್ಲಾನ್ ಮನೆ ಕಟ್ಸೋದು. ಇನ್ನೊಂದು ವರ್ಷದಲ್ಲಿ ಮನೆ ಕಟ್ಟಿಸ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀರಿ ಹೆಂಗ್ ಕಟ್ಸೋದು ಅಂತ? ಮಾಡ್ಕೊಂಡಿದ್ದೀವಿ. ಹೆಂಗ್ ಕಟ್ಸೋದು, ಏನೇನ್ ಮಾಡ್ಸೋದು, ಎಕ್ಸ್ಟ್ರಾ ಲೈಕ್ ಡೂಪ್ಲೆಕ್ಸ್ ಅಥವಾ ಸಿಂಗಲ್ ಫ್ಲೋರಾ ಅಂತ ಹಿಂಗೆ ಪ್ಲಾನಿಂಗ್. ರೂಮ್ಗಳು ಎಷ್ಟು, ನಮ್ ರೂಮ್ ಹೆಂಗಿರ್ಬೇಕು, ಕುಶನ್ ಮಕ್ಳು ರೂಮ್ ಹೆಂಗಿರ್ಬೇಕು, ಈ ಥರ ಏನೇನೋ ಪ್ಲಾನಿಂಗ್ಸ್, ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ. ಇದು ಎಂಟ್ರೆನ್ಸ್ ಕಾರಿಡಾರ್, ಇದು ಬಾಲ್ಕನಿ ಥರ ಕಾರಿಡಾರ್ ಅಂತೆ. ಓಕೆ, ಇದು ನಿಮ್ಮ ಮನೆ ಹೋಮ್ ಟೂರ್. ವೆಲ್ಕಮ್ ಟು ಹೋಮ್ ಮನೆ ಹೋಮ್ ಅಂತ ಕರಿ. ಎಲ್ಲರೂ ಕರಿಯೇ ನಮ್ಮ ಮನೆಗೆ ಬನ್ನಿ. ಹಾಂ, ಬಂದೆ. ವಯಸ್ಸಿದು ಹಾಲ್ ಅಂತೆ, ಚೆನ್ನಾಗಿದೆ. ಹಾಲ್ ದೊಡ್ಡದು. ಹಾಂ ಚೆನ್ನಾಗಿದೆ. ಸೊ ಇಲ್ಲೊಂದು ಬೆಡ್ ಇದೆ, ಅಪ್ಪ ಮಾಡ್ಕೊಂತಾರೆ ಇಲ್ಲಿ. ಇಲ್ಲ ಅಂಕಲ್ ಏನು ಮಾಡ್ಕೊತಾರಾ? ಓಕೆ. ಹಾಂ, ಇದು ಡೈನಿಂಗ್ ಟೇಬಲ್. ನಾನು ಮದುವೆ ಟೈಮಲ್ಲಿ ತಗೊಂಡಿದ್ದೆ. ಯಾಕೆ ನೀನು ಕುತ್ಕೊಂಡು ತಿಂತೀಯ ಅಂತನಾ? ಯಾಕೆ ತಗೊಂಡ್ರಮ್ಮ ಇದನ್ನ? ನನ್ನ ಸೊಸೆ ಚೆನ್ನಾಗಿ ಬರ್ಲಿ ಇರ್ಲಿ, ನನ್ನ ಸೊಸೆ ಸುಖವಾಗಿ ಆರಾಮಾಗಿರ್ಲಿ ಅಂತ ನಾನು ತಗೊಂಡಿದ್ದು. ನನ್ನ ಸೊಸೆಗೋಸ್ಕರ ನಾನು ತಗೊಂಡಿದ್ದು. ಇದು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ತಗೊಂಡಿದ್ದು. ಅವಳಿಗೋಸ್ಕರ ತಗೊಂಡಿರೋದು. ಕುಶನ್ ಹೆಂಗೆ ಕಾಣ್ತಾನಲ್ಲ ಅದನ್ನು ಡ್ರೆಸ್ಸಿಂಗ್ ಟೇಬಲ್? ಕುಶನ್ ಹೆಂಗೆ ಕಾಣಲ್ಲ? ಜಾಸ್ತಿ ಇದು ಮಾಡೋದು. ಬಂದಿಲ್ಲ ನೋಡ್ಕೋತಾಳೆ. ಓಕೆ, ಇದು ಡೈನಿಂಗ್ ಟೇಬಲ್. ಮದುವೆ ಟೈಮಲ್ಲಿ ತಗೊಂಡಿದ್ದು. ಹಾಂ. ಆಮೇಲೆ ನೆಕ್ಸ್ಟ್ ದೇವ್ರ ಮನೆ. ಫಸ್ಟ್ ನಿಂದ ತೋರಿಸ್ಬೇಕು. ಅದು ದೇವ್ರ ಮನೆ. ಯಾವ್ದು ನಿಮ್ಮ ಮನೆ ದೇವರು? ಮೂಗೂರು ತಿಬ್ಬದೇವಿ ಮತ್ತೆ ನಂಜುಂಡ ಸ್ವಾಮಿ. ನಂಜುಂಡೇಶ್ವರಿ. ನಂಜೇಶ್ವರಿ ಅಲ್ಲ, ನಂಜುಂಡೇಶ್ವರ. ಓಕೆ, ಇದು ದೇವ್ರ ಮನೆ. ನಂಜುಂಡೇಶ್ವರ. ಹಾಂ, ಅಡುಗೆ ಮನೆನಾ? ಚೈತ್ರ, ನೀನು ಅಡುಗೆ ಎಲ್ಲ ಮಾಡೋದು ಯಾವಾಗ ಕಲ್ತ್ಕೊಂಡೆ? ಮದ್ವೆ ಆದ್ಮೇಲೆ. ಹೌದಾ? ಎಲ್ಲ ಅದೂ ಬರ್ತಿರ್ಲಿಲ್ಲ. ಸಾಂಬಾರ್ಗೆ ತೊಗರಿಬೇಳೆ ಬದಲು ಕಡಲೆಬೇಳೆ ನೋಡಿ ಹಿಂಗ್ ಮಾಡ್ತಾಳೆ ಅಡುಗೆ. ಅಕಸ್ಮಾತ್ ಏನೋ ಉಪ್ಪುಗೆ ಸೋಡಾಗಿಡ ಹಾಕ್ಬಿಟ್ಟು ಜಾಸ್ತಿ ಮಾಡ್ಬಿಟ್ರೆ ಏನ್ ಗತಿ? ಇದು ಅಡುಗೆ ಮನೆನಾ? ಇದು ಅಷ್ಟೊಂದೇನು ಮಾಡ್ಯುಲರ್ ಇಲ್ಲ, ನಾರ್ಮಲ್ ಕಿಚನ್ ಅಷ್ಟೇ. ಸಾಮಾನು ಇಟ್ಕೊಳ್ತೀವಲ್ಲ ಅಡುಗೆ ಮಾಡ್ಯುಲರ್ ಇಲ್ಲ. ಓಕೆ, ಪ್ಯೂರಿಫೈ ಎಲ್ಲ ಇದೆ. ಇವಾಗ ರೀಸೆಂಟ್ ಆಗಿ ತಗೊಂಡಿದ್ದು ಬಿಬಿಡಿ ಟೈಮಲ್ಲಿ ಪ್ರತಾಪ. ಸೊ ಇದು ಅಡುಗೆ ಮನೆ ಆಯ್ತು. ನೆಕ್ಸ್ಟ್, ಏನಕ್ಕೆ ನಿಮ್ಮ ಮನೆಯಲ್ಲಿ ಇಲ್ಲೇ ಫ್ರಿಜ್ ಇದೆ? ಫ್ರಿಜ್ ಯಾಕಿದೆ ಅಂತ ತುಂಬಾ ಜನ ಕೇಳ್ತಿದ್ರು. ಏನಕ್ಕಿದೆ? ಈ ಫ್ರಿಜ್ ಒಂದೇ ಇದ್ದಿದ್ದು. ಈ ಫ್ರಿಜ್ ಪ್ರತಾಪ್ ಅವರು ಇದಲ್ಲಿದ್ರು ಚಂಡೀಗಢಲ್ಲಿ ಇದ್ದಾಗ ಅಲ್ಲೊಂದು ಮನೆ ಮಾಡ್ಕೊಂಡ್ರು 3 BHK ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಅಲ್ಲಿ ಇದನ್ನ ತಗೊಂಡಿದ್ದು. ಸೊ ಅಲ್ಲಿಂದ ಶಿಫ್ಟ್ ಆದ್ರು ಆಮೇಲೆ. ಅದಕ್ಕೆ ಫ್ರಿಜ್ ಏನಕ್ಕೆ ಮಾರೋದು, ಹೊಸ ಫ್ರಿಜ್ ಅಲ್ಲ, ಚೆನ್ನಾಗಿತ್ತು ಅಂದ್ಬಿಟ್ಟು 2 ಇಟ್ಕೊಂಡಿದ್ರು. ಸೊ 2 ಫ್ರಿಜ್ ಅಲ್ಲಿ ಏನ್ ಇಡ್ತೀರಾ? ಫ್ರಿಜ್ ಎಲ್ಲರೂ ತರಕಾರಿ ಇಡ್ತೀರಾ? ಫುಲ್ ತರಕಾರಿ, ಅದು ಇದು ಹೂವ, ಇದು ಇವೆಲ್ಲ ಕ್ರೀಮ್, ಅದು ಇದು ಎಲ್ಲ, ಹಾಲು, ಮೊಸರು ಎಲ್ಲ ಇಡ್ತೀರಾ? ಮತ್ತೆ ಫೋಟೋ, ಫೇವ್ರೆಟ್ ಫೋಟೋ ಇದು. ವಾವ್. ಇದನ್ನ ಫೋಟೋ ಶೂಟ್ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ಪಾಲಂತರ ಟೈಮಲ್ಲಿ, ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಓಕೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಫೋಟೋ ಶೂಟ್ ಮಾಡಿಸಿದ್ದು. ಚೆನ್ನಾಗಿದೆ. ಇದು ಯಾರು ಊಟ ಮಾಡಲ್ಲ, ಬರೀ ಕುಶಾನಿ ಐಟಮ್ಸ್ ಇಡಕ್ಕಷ್ಟೇ ಜಾಗ. ಇವ್ಳು ಐಟಮ್ಸ್ ಇಡಕ್ಕ ಬಿಡೆ ಅಲ್ಲಿ ಹೋಗಲ್ಲಿ ನೀವು ಅಮ್ಮನ ಜೊತೆ ನೀವು ಹೋಮ್ ಟೂರ್ ಮಾಡು. ಇದು ನೀನ್ ಕೊಡ್ಸಿದ್ದು, ಇದೆಲ್ಲ ಅವಳ ಆಟ ಸಾಮಾನು. ಇದು ತೇಜಸ್ ಕೊಡ್ಸಿದ್ದು. ಇದಾ? ಸೂಪರ್. ಅದು ಅವಳ ಬರ್ಡೇ ಟೈಮಲ್ಲಿ ಫೋಟೋ. ಯಾರು? ವೀರಪ್ಪನು
ಏನ್ ಅಂಕಲ್ ಅವಾಗ ವೀರಪ್ಪ ಅಂತ ಇದ್ದೀರಾ ಬೀಜ ಬಿಡ್ಕೊಂಡು ಅವ್ಳ ಬ್ಯಾಗ್ ಇದು ಹಾ ಕುಶಾನಿ ಬ್ಯಾಗ್ ಇದಾ ಯಾಕೆ ಒಳ ಇಟ್ಟಿದ್ಯಾ ಸುಮ್ಮನೆ ಶೋ ಚೆನ್ನಾಗಿರುತ್ತೆ ಅಂತ. ಮತ್ತೆ ಇದು ಅವಳ ಸ್ಪೆಕ್ಸ್ ಕಲೆಕ್ಷನ್ಸ್ ಇವೆಲ್ಲ ಎಲ್ಲ 3-4 ಹತ್ತಿದ್ಯಾ ಸ್ಪೆಕ್ಸ್ ಕಲೆಕ್ಷನ್ಸ್ ಅವ್ರದ್ದು ಇದೆ, ಸುಮಾರು ಇದೆ. ಸೂಪರ್. ಸೊ ಇದು ನಿಮ್ಮ ಫ್ಯಾಮಿಲಿ ಪಿಕ್ಕು. ನೈಸ್. ನೆಕ್ಸ್ಟು ಇದು ನಮ್ಮ ಭಾವ ನಿಮ್ಮ ಭಾವನ. ಓ ವಿಷ್ಣುವರ್ಧನ್ ಅವ್ರ ಪರಿಚಯನ ಅವ್ರಿಗೆ? ಹೌದಾ? ನಿಮ್ಮ ತಮ್ಮಂಗಲ್ಲ? ನಿಮ್ಮ ತಮ್ಮಂಗೆ ವಿಷ್ಣುವರ್ಧನ್ ಪರಿಚಯ. ಮತ್ತೆ ಅಕ್ಕನ ಮಗ. ಓ ಅಕ್ಕನ ಮಗನಾ? ಓಕೆ. ಹಾಂ ಹಾಂ ಹಾಂ. ಹೇಳ್ದಲ್ಲ ಏನೋ ಅಂದಿಲ್ಲ ಅನ್ಕೊಂಡು ಸೊ ಇದು ನಮ್ಮ ಅಕ್ಕ ಕುಶಾನಿ ನಮ್ಮ ಭಾವನ ರೂಮ್. ಇದು ನಮ್ಮ ರೂಮು, ಚಿಕ್ಕ ರೂಮು. ಇದು ನಾನು ಬಾಣ ತಪ್ಪಿಸ್ಕೊಂಡ್ ಬಂದ್ಮೇಲೆ ಈ ಬೆಡ್ ತಗೊಂಡಿದ್ದೆ, ಇದು ದೊಡ್ಡದು. ಅದಕ್ಕೂ ಮುಂಚೆ ಇದು ಕಿಂಗ್ ಸೈಜ್ ಬೆಡ್, ಇದು ನಾರ್ಮಲ್ ಕ್ವೀನ್ ಸೈಜ್ ಬೆಡ್ ಇತ್ತು, ನಾನು ಕಿಂಗ್ ಸೈಜ್ ತಗೊಂಡಿರೋದು. ಓಕೆ. ಅದು ಕುಶಾನಿ ಮಲಗೋ ಜಾಗ ಅದಷ್ಟು. ಇಲ್ಲಿ ಕುಶಾನಿ ಮಲ್ಕೊಳ್ಳೋದಾ? ರಬ್ಬರ್ ಶೀಟ್ ಹಾಕಿದೀನಿ, ಅವಳು ಒಂದು ಮಾಡ್ಕೊಂತ ಇರ್ತಾಳೆ ಅವಾಗ ನೈಟ್ ಎಲ್ಲ. ಸೊ ಅದು ಅವಳದು. ಇಲ್ಲಿ ನಾವಿಬ್ರು ಮಲ್ಕೊಳ್ಬೇಕಾದ್ರೆ ಕುಶಾನಿ ಟಾರ್ಚರ್ ಕೊಡ್ತಾಳ? ತುಂಬಾ ಟಾರ್ಚರ್ ಕೊಟ್ಬಿಡ್ತಾಳೆ ಪಾಪ. ಅವ್ರ ಅಪ್ಪ ಒಂದೊಂದ್ಸರಿ ಇಲ್ಲೂ ಮಲ್ಕೊಬಿಟ್ಟಿರ್ತಾರೆ ತುದಿಲಿ. ಟಾರ್ಚರ್ ಅವಳು ಅಷ್ಟು ಜಾಗ ಬರೀ ಅವಳು ಹುಡುಕ್ಬೇಕು. ಇಲ್ಲಿವರೆಗೂ ಬೇಕು ಅವಳಿಗೆ ಜಾಗ. ಅಯ್ಯೋ ಇಷ್ಟಲ್ಲಿ ನೀವೇ ಮಲ್ಕೊಂತೀರಾ? ಇಷ್ಟೆಲ್ಲ ನಾವಿಬ್ರು ಮಲ್ಗೋದು. ಯಪ್ಪ ಅದು ಹೆಂಗ್ ಮಲ್ಕೊಂತಿರೋದಿರೋನೇ ಗೊತ್ತಿಲ್ಲ ಅಷ್ಟಲ್ಲಿ. ಸೀರಿಯಸ್ಲಿ ಸೈಡಲ್ಲಿ ತಿರ್ಕೊಂಡ ಮಲ್ಗಿರ್ತೀವಿ, ಹಿಂದಗಡೆ ಅಂತೂ ಮಲ್ಗದೇ ಇಲ್ಲ. ಇಷ್ಟು ಬಲು ಒದ್ದಾಡ್ತಾಳೆ ಅವಳು, ಇಷ್ಟೇ ನಾವು ಮಲ್ಗೋದು. ಅವ್ಳು ಕಿಲಾಡಿ ಎಷ್ಟು ಶಾರ್ಟ್ ಮನುಷ್ಯಕ್ಕೆ ಇಷ್ಟ ಇರೋದು, ಅವಳಿಗೆ ಇಷ್ಟು ಜಾಗ ಬೇಕು. ಇದು ಮೇಲ್ಗಡೆ ಫುಲ್ ಐಟಮ್ಸ್ ಇದೆ, ಫುಲ್ ಗ್ರೈಂಡರು. ಓ ಎಲ್ಲ ಏನೋ ಪ್ಯಾಕ್ ಮಾಡ್ಬಿಡಿರಾ? ಅವೆಲ್ಲ ಪ್ಯಾಕ್ ಮಾಡಿಲ್ಲ, ಕೆಳಗಡೆ ಇರಕ್ ಜಾಗ ಇಲ್ಲ ಅಂದ್ಬಿಟ್ಟು ಬಿಬಿಡಿ ಟೈಮಲ್ಲಿ ಒಳ್ಳೆ ಆಫರ್ ಇತ್ತು ಅಂದ್ಬಿಟ್ಟು ತೆಗ್ದಿಟ್ಟಿರೋದು. ಹೊಸ ಮನೆಗೆ ಹೋದಾಗ ಆರ್ಗನೈಸ್ ಮಾಡ್ಕೊಂತೀನಿ ನೀಟಾಗಿ. ಇದು ನಿನ್ನ ಶೋರೂಮಾ? ಇದೇನು? ಬರ್ಡೇ ಟೈಮಲ್ಲಿ ನಮ್ಮ ಫ್ರೆಂಡ್ ಕೊಟ್ಟಿರೋದು. ಏನಿದು? ಯು ಆರ್ ಬ್ಯೂಟಿಫುಲ್, ಯು ಆರ್ ಸ್ಟ್ರಾಂಗ್, ಯು ಆರ್ ವರ್ತ್ ಇಟ್, ಯು ಆರ್ ಲವ್ಡ್. ಕುಶಾನಿಗೆ ಇದು ನೋಡಿ, ಇದು ಎಷ್ಟು ಕ್ಯೂಟ್ ಅವಳಲ್ಲ ಕುಶಾನಿ ಇದರಲ್ಲಿ. ಸರಿ, ನೀನು ಕುಶಾನಿನ ಇವಾಗ ಇಷ್ಟಪಡ್ತೀಯಾ ಇಲ್ಲಾಂದ್ರೆ ಅವಳು ಅವಾಗಿದ್ದಲ್ಲ? ಅವಾಗಿದ್ದಾಗಲೇ ಕ್ಯೂಟ್ ಕ್ಯೂಟ್ ಆಗಿ ಏನೂ ಮಾಡ್ತಿರ್ಲಿಲ್ಲ, ಕೂತಿದ್ದ ಸುಮ್ಮನೆ ಕೂತ್ಕೊಳ್ಳೋಳು. ಇವಾಗ ಅಲ್ಲಿ ನೋಡಲ್ಲ, ಒಂದು ನಿಮಿಷ ಆಟ ಆಡ್ತಾವಳೆ. ಆಮೇಲೆ ನಿನ್ನ ಮತ್ತೆ ಅಪ್ಪನ ವಾವ್ ಸೂಪರ್. ಇದ್ಯಾರು ನಿಂಗೆ ಕೊಡ್ಸಿದ್ದು? ಪ್ರತಾಪ್ ಅವರು. ಪ್ರತಾಪ್ ಬಗ್ಗೆ ನಿಮ್ಮ ಬರ್ಡೇ ಗಿಫ್ಟ್ ಕೊಟ್ಟಿಯಲ್ಲ? ಗಿಫ್ಟ್ ಕೊಟ್ಟಿದ್ದು ಸೊ ಇದು ನಮ್ಮ ಭಾವ ಅವರು ಬರ್ಡೇ. ಫಸ್ಟ್ ಬರ್ಡೇ ನಮ್ಮ ಅಕ್ಕನ ಗಿಫ್ಟ್ ಕೊಟ್ಟಿದ್ದು. ಗೈಸ್ ಇದು ಕುಶಾನಿ ಕಬೋರ್ಡ್. ತೆಗಿ ನೋಡೋಣ ಕುಶಾನಿ ಕಬೋರ್ಡ್ ಹೆಂಗಿದೆ, ಏನು ಇಟ್ಟಿದ್ಯಾ? ಬಟ್ಟೆ 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 ಅಯ್ಯೋ ಸಾಕಾ ಬಟ್ಟೆಗಳು ಕುಶಾನಿಗೆ. ಇದರಲ್ಲಿ ಇದು ತೇಜಸ್ ಅವ್ರ ಅಮ್ಮ ಕೊಟ್ಟಿದ್ದು ನನಗಿದು. ಇದು ಏನಿದು? ಇದ್ರೊಳಗಡೆ ನೀರು ಹಿಡ್ಕೊಂಡಿದ್ದೀನಿ, ಅಂತಿದ್ದೀನಿ, ಕಾಯಿನ್ಸ್ ಇಟ್ಕೊಂಡಿದ್ದೀನಿ. 5 ರೂಪೀಸ್ 5 ರೂಪಾಯಿ ಕಾಯಿನ್ ನೀರ್ ಹಾಕ್ತಾರಲ್ಲ ಗೈಸ್, ಅದಕ್ಕೆ ನಮ್ಮ ಅಕ್ಕ ಅದ್ರಲ್ಲಿ ನೀರು ಇಟ್ಕೊಂಡಿದೆ ಅಂತ ಹೇಳ್ತಾಳೆ. 5 ರೂಪೀಸ್ ಕಾಯಿನ್ಸ್ ಇಟ್ಕೊಂಡಿದ್ದೀನಿ. ಇದು ಕ್ಯಾನಲ್ಲಿ ನೀರು ತಗೊಂಡು ಬರ್ತೀನಿ ತಲೆಗೆ ಸ್ನಾನ ಮಾಡಕ್ಕೆ, ಬಿಕಾಸ್ ಇದು ನೀರಿಂದ ಸ್ವಲ್ಪ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗ್ತಿದೆ. ಓ ನೀವು ಸ್ನಾನ ಮಾಡೋದಕ್ಕೆ 5 ರೂಪಾಯಿ ಕೊಟ್ಬಿಟ್ಟು ಫಿಲ್ಟರ್ ಇರ್ತಂತ ಸ್ನಾನ ಮಾಡ್ತೀರಾ? ಆಕ್ಚುಲಿ ಫಸ್ಟ್ ವಾಟರ್ ಪ್ಯೂರಿಫೈರ್ ಐತಲ್ಲ ಅದ್ರಲ್ಲಿ ಇಟ್ಕೊಂತಿದ್ವಿ. ಇಟ್ಕೊಂಡು ವಾಟರ್ ಪ್ಯೂರಿಫೈರ್ ಒಂದು ಹಾಳೆ ಆಗೋಯ್ತು. ಅದಕ್ಕೆ ಇವಾಗ ಸುಮ್ಮನೆ ಬೇಡ ಅಂದ್ಬಿಟ್ಟು ಇವಾಗ 5 ರೂಪೀಸ್ ಕಾಯಿನ್ ನೀರು ತಗೊಂಡ್ಬಿಡ್ತೀವಿ ಕ್ಯಾನಲ್ಲಿ. ಫಸ್ಟ್ ಒಂದು ಕಾಯಿನ್ ಅಲ್ಲಿ 1 ಕ್ಯಾನ್ ಬರ್ತಿತ್ತು ಫುಲ್ ನೀರು. ಇವಾಗ 2 ಕಾಯಿನ್ ಹಾಕ್ಬೇಕು 1 ಕ್ಯಾನ್ ನೀರಿಗೆ. ಯಾಕೆ? ತುಂಬಲ್ಲ ನೀರು? ಓಕೆ. ಇದು ಕಡಿಮೆ 2 ಜಾಸ್ತಿ. ಆಮೇಲೆ ಇದು ನೋಡಿ, ಏನಿದು? ಇದು ಕುಶಾನಿದು. ಏನಿದು? ಕುಶಾನಿದು, ಇದು ಒಕ್ಕಲ್ದು. ಓ ಕುಶಾನಿ ಒಕ್ಕಳುದು ಇದು. ಇದೇನಿದು? ಅವಳು ಒಕ್ಕಲಿದು. ಓ ಇದು ಹಂಗೆ ಇಟ್ಟಿದೆ ಇನ್ನ? ಅಯ್ಯಪ್ಪ ರಾಮ. ಇವಳೆ ಆಮೇಲೆ ಇದೆಲ್ಲ ಬಟ್ಟೆ ಅವಳು. ತೋರ್ಸು ಕಬೋರ್ಡ್ ಕುಶಾನಿ ಹೆಂಗಿದೆ ಎಲ್ಲ ಮೆಸ್ ಮಾಡ್ಬಿಟ್ಟಿದ್ದಾಳೆ. ಇದು ಸಿಗೋದಿಲ್ಲ ಅವಳಿಗೆ, ಅದಕ್ಕೆ ಇದು ಮಾತ್ರ ಕರೆಕ್ಟ್ ಆಗಿ ಹೆಂಗ್ ಜೋಡಿಸಿದೀನೋ ಹಂಗೈತೆ. ಇವೆಲ್ಲ ಸಿಗುತ್ತಲ್ಲ ಎಲ್ಲ ಇದು ಎಲ್ಲ ಹಾಕ್ಬಿಟ್ಟಿದ್ದಾಳೆ. ಬರೀ ಫುಲ್ ಕುಶಾನಿ ಇದೆ, ಫುಲ್ ಬಟ್ಟೆ ಹೊಳ್ಕೊಳ್ಳೋದು. ಇನ್ನು ಇಲ್ಲಿ ಇಡಕ್ ಜಾಗ ಇಲ್ಲ, ಅಲ್ಲೊಂದ್ ಸ್ವಲ್ಪ ಐತೆ. ಮತ್ತೆ ಹ್ಯಾಂಗರ್ಸ್ ಚೆನ್ನಾಗಿರೋ ಬಟ್ಟೆ. ವಾವ್ ಚೆನ್ನಾಗಿದೆ ಅಲ್ಲ ಹ್ಯಾಂಗರ್ಸ್ ಇದು. ನೋಡ್ ಹಿಂಗೆ ಏನದು? ಏಯ್ ತಗೊಂಬ ಅದು, ತಗೊಂಬ ಅದನ್ನ, ತಗೊಂಬ ಕೊಡೋದು ಕೊಡೋದು. ಓಹೋ ನೋ ಅಂತ ಕಣೆ, ತಗೋ ಒಳಗೆ ಇಟ್ಬಿಡು. ರಬ್ಬರ್ ಬ್ಯಾಂಡ್ ಪಿನ್ಗಳೆಲ್ಲ ಇತ್ತು, ಅವಳದು ಕ್ಲಿಪ್ಗಳೆಲ್ಲ. ಇದು ನಿನ್ನ ಬೀರೋ ಕಬೋರ್ಡಾ? ನಂದಲ್ಲ, ಇಬ್ರದು, ನಂದು ಪ್ರತಾಪ್ ಇಬ್ರದು. ಆಮೇಲೆ ಎರಡು ಪ್ರತಾಪ್ ಇವೆರಡು ಪ್ರತಾಪ್. ಬಟ್ಟೆ ಅದು ಬಟ್ಟೆ ಅದು ಫುಲ್ ಬಟ್ಟೆ, ಬರೀ ಪ್ಯಾಂಟ್ ಶರ್ಟ್. ಇದು ನಂದು ಪ್ರತಾಪ್ 2 ಐತೆ. ಆಮೇಲೆ ಇಲ್ಲೊಂದು ಟಿವಿ ಇದೆ. ನಮ್ಮ ಮನೇಲಿ ಟೋಟಲಿ 3 ಟಿವಿ ಇರೋದು. 3 ಟಿವಿ ಇಟ್ಕೊಂಡಿದ್ದೀರೇನೆ? ಏನಕ್ಕೆ? ಇಲ್ಲೊಂದು ಟಿವಿ, ಅಲ್ಲೊಂದು ಟಿವಿ ಐತೆ, ಮತ್ತೆ ಇಲ್ಲೊಂದು ಚಿಕ್ಕ ಟಿವಿ. ಇದು ಚಿಕ್ಕ ಟಿವಿ, ದೊಡ್ಡದು ಇಲ್ಲೊಂದು ಅಲ್ಲೊಂದು ಐತೆ ಆ ರೂಮಲ್ಲಿ. ಓಕೆ ಓಕೆ. ಇದಿಷ್ಟು ನಮ್ಮ ರೂಮು.
ಮೇಲ್ಗಡೆ ಫುಲ್ ಬಾಕ್ಸಸ್ ಇದೆ. ಚೈತ್ರ, ನಿಮ್ಮ ರೂಮಲ್ಲಿ ಕುಶಾನಿ ಮಾಡಿರೋ ಒಂದು ದೊಡ್ಡ ತರಲೆ ಅಂದ್ರೆ ಏನು? ನೋಡಿಲಿ ಇದನಾ? ಇದೆ. ಇದು ಯಾಕಾದ್ರೂ ತರ್ಸಿದ್ನು ಕಬೋರ್ಡ್ ಅಂತ ನಂಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ. ಕಿತ್ತಿಡ ನಡಲಿ. ಏಯ್ ಗೋ ಔಟ್. ವಾ ನಡಿ ಆಚೆ ಹೋಗೋಣ, ನಡಿ ಆ ಕಡೆ ಹೋಗೋಣ, ನಡಿ ಅಜ್ಜಿ ರೂಮ್ ಹೋಗೋಣ. ನಡಿ ಕೂಲರ್ ನೀನೇ ತಳ್ಸಲ್ಲ ಆಚೆ ಕಡೆ. ಇಲ್ಲಿ ಕೂಲರ್ ಇದೆಯಾ? ತುಂಬಾ ಶೆಕೆ ಆಗುತ್ತೆ ಇಲ್ಲಿ ಆಕ್ಚುಲಿ. ಏನಕ್ಕೆ ಅಂದ್ರೆ ಈ ನಮ್ಮ ರೂಮ್ ಮೇಲೆ ಟೆರೆಸ್ ಇರೋದು. ಓಕೆ. ಆ ಕಡೆ ಓ ಡೈರೆಕ್ಟ್ ಬಿಸಿಲು ಬೀಳುತ್ತಲ್ಲ ಇದಕ್ಕೆ, ಅದಕ್ಕೆ ನಿಮ್ಗೆ ಬೆಗೆ ಅಲ್ವಾ? ಕತ್ತು ಶೆಕೆ. ಅದಕ್ಕೆ ಲಾಸ್ಟ್ ಟೈಮ್ ಬಿಬಿಡಿ ಟೈಮ್ ಅಲ್ಲಿ ಇದು ತರ್ಸ್ಕೊಂಡ್ರಾ? ಸೂಪರ್ ಸೂಪರ್, ಚೆನ್ನಾಗಿದೆ. ನೆಕ್ಸ್ಟ್ ಇದಿಷ್ಟ ನಮ್ಮ ಚಿಕ್ಕ ರೂಮ್. ಚಿಕ್ಕ ರೂಮ್. ನೆಕ್ಸ್ಟ್ ಇವಾಗ ಆ ರೂಮ್ ಇದೆ. ಇನ್ನೊಂದು ವಾಶ್ರೂಮ್ ಇದೆ. ಹಾ ಹಾ, ನಮ್ಮ ರೂಮ್ ಅಟ್ಯಾಚ್ ವಾಶ್ರೂಮ್ ಇದು. ವಾಶ್ರೂಮ್, ಒಂದು ಸಿಂಕ್, ಸೂಪರ್ ಸೂಪರ್. ಒಂದು ಪಾಮನ್ ರೂಮ್ ಇದು. ಹಾ ಹಾ, ಮನೆ ಒಳಗೆ ಓಕೆ. ಅವಳು ಕಿಸ್ತಾರೆ, ಸೌಂಡ್ ಕೇಳ್ಸಲ್ಲ. ಸೊ ಇದೇ ನಾವು ಫಸ್ಟ್ ನಾವು ನಾನು ಮತ್ತೆ ಕುಶಾನಿ ಬರೋಕ್ಕೂ ಮುಂಚೆಯಿಂದನೂ ಇದೇನೆ ನಾನು ಮತ್ತೆ ಪ್ರತಾಪ್ ಯೂಸ್ ಮಾಡ್ತಿದ್ದು. ಸೊ ಇದು ಇಲ್ಲಿಗೆ ಶಿಫ್ಟ್ ಆಯ್ತು. ಅವಳು ಬಂದಾದ್ಮೇಲೆ ದೊಡ್ಡದಾಗಿರ್ಬೇಕು ಅನ್ಬೇಕು. ಸಿಂಗಲ್ ಕಾಟ್ ಇಲ್ಲಿದ್ದು, ಇದು ಆ ರೂಮ್ ಅಲ್ಲಿ ಇದ್ದಿದ್ದು. ಓಕೆ. ಸೊ ಅಲ್ಲಿ ಹೊಸದ್ ಬಂದ್ಮೇಲೆ ಅದು ಇಲ್ಲಿಗೆ ಬಂತು, ಇಲ್ಲಿರೋದು ಆಚೆ ಹೋಯ್ತು. ಇದು ಅವಳ ಸೈಕಲ್. ಪ್ರತಿದಿನ ಸಾಯಂಕಾಲ ಹಾಸ್ಪಿಟ್ಲಿಗೆ ಅಂತಿದ್ದೀನಿ, ಪಾರ್ಕಿಗೆ ಹಾಸ್ಪಿಟಲ್ ಪಕ್ಕನೇ ಇರೋದು. ಓಕೆ. ಅದಕ್ಕೆ ಹಾಸ್ಪಿಟಲ್ ಇದು ಮತ್ತೆ ಹಾಸ್ಪಿಟಲ್ ಪಾರ್ಕ್ ಕರ್ಕೊಂಡು ಹೋಗ್ತಿದೆ ವಾಕಿಂಗ್. ಇವಾಗ ರೀಸೆಂಟ್ ಆಗಿ ಮಳೆಗಳು ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಸಡನ್ ಮಳೆ ಬಂದ್ಬಿಡದೆ. ಸಾರಿ, ಒಂದು 2 months ಇಂದ ಆಕ್ಚುಲಿ 2 months ಇಂದ ಎಲ್ಗೂ ತಗೊಂಡ್ ಹೋಗ್ತಿಲ್ಲ ಇದು. ಆಮೇಲೆ ಇದೊಂದು ಟಿವಿ ಇದು ಏನಾಗಿದೆ, ಅಕಸ್ಮಾತ್ ನಿಮ್ಗೆ ಟಿವಿ ಬೇಕಾದ್ರೆ ಮನೆಗೆ ಹೇಳಿ, ನಮ್ಮ ಅಕ್ಕ ಕೊಡ್ತಾಳೆ. ಒಂಚೂರ್ ಲೈನ್ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಹೊಸ ಟಿವಿ ತಗೊಂಡ್ರು. ಬಟ್ ಚೆನ್ನಾಗೇ ಇದೆ ಟಿವಿ. ಸೊ ಬೇರೆ ನೆಕ್ಸ್ಟ್ ಮನೆ ಕಟ್ಸಿದಾಗ ರೆಡಿ ಆಗೋದಿಲ್ಲ ಅದು. ಒಂದೊಂದ್ ರೂಮ್ಗೂ ಒಂದೊಂದ್ ಟಿವಿ ಹಾಕೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಹಳೇ ಕಬೋರ್ಡು ಇದು ಅಪ್ಪಂದು ಜಮಾನದ ಇದು ಕಬೋರ್ಡ್. ಇದು ಒಳಗಡೆ ಏನೈತೆ ಅಂತ ನಿಜವಾಗ್ಲೂ ಇವತ್ತಿನವರೆಗೂ ನೋಡಿಲ್ಲ. ಫುಲ್ ಮೆಸ್ಅಪ್ ಆಗೈತೆ. ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ರೂ ಬಿಡೋದಿಲ್ಲ ಅವರು. ಒಳ್ಳೊಳ್ಳೆ ಆಸ್ತಿ ಅವ್ರದ್ದು, ಇದು ಆಸ್ತಿ ತರ ನೋಡ್ಕೊಂತಾರೆ ಇದನ್ನ ಫುಲ್ ಅವ್ರ ಆಸ್ತಿ ಇದು. ಸೂಪರ್. ಆಮೇಲೆ ಇದು ಅಮ್ಮಂದು. ಸೇಮ್ ನಮ್ಮನೇಲಿ ಇದೆ ಬೀರು, ಸೇಮ್ ಕಲರ್, ಸೇಮ್ ಸ್ವಲ್ಪ ಡಾರ್ಕ್ ನಮ್ದಿರೋ. ಇದು ಅಮ್ಮಂದಿದು. ಆಮೇಲೆ ಸೀರೆ ಅದು ಇದು ರೇಷ್ಮೆ ಸೀರೆಗಳೆಲ್ಲ ಅಲ್ಲ ಐತೆ. ಇದು ಈ ಕಬೋರ್ಡು. ಇದು ನಾರ್ಮಲ್ ಅಮ್ಮನ ಸೀರೆಗಳು, ಪ್ರತಾಪ್ ಬಟ್ಟೆಗಳು ಅಷ್ಟೇ, ಜಾಸ್ತಿ. ಓ ಫಸ್ಟ್ ಬಿಲ್ ನೋಡಿ ಗೈಸ್, ಇದು ಎಷ್ಟು ದುಡ್ಡು ನನ್ನ ಲೈಫಲ್ಲಿ ನಾನು ಅಷ್ಟು ದುಡ್ಡು ಮಾಡ್ಬೇಕು ಗೈಸ್. ಇಷ್ಟು ದುಡ್ಡು ಮಾಡಬೇಕು. ಇದಕ್ಕೆ ಡಬ್ಬಲ್ಲೇ ಮಾಡಿ ಅಲ್ವಾ? ಇದು ಅಟ್ಯಾಚ್ ವಾಶ್ರೂಮಾ? ಇನ್ನೊಂದು ವಾಶ್ರೂಮ್ ಇದೆ. ಏನು ಅಷ್ಟೊಂದು ಒಳಗಡೆ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ. ಎಲ್ಲೂ ಜಾಗ ಇಲ್ಲ ಇಡಕ್ಕೆ ಸದ್ಯಕ್ಕೆ ಅಂತ ಅಷ್ಟೇ. ಸೊ ಇದು ನಮ್ಮ ಮನೆ. ಇದು ನಂಗೆ ಇದು ಮನೇಲಿ ತುಂಬಾ ಇಷ್ಟ. ಅಂದ್ರೆ POP ಡಿಸೈನ್ ಮೇಲ್ಗಡೆ ಫಾಲ್ಸ್ ಇದಾ ಅಲ್ವಾ? ಒಂಥರ ಪ್ರೀಮಿಯಂ ಆಗಿದೆ ಈ ಡಿಸೈನ್. ಮಾತಾಡ್ತಾ ಇದ್ದಾಳೆ, ಚಾಕಿ ತರ ಕೇಳ್ತಾಳೆ. ಏನ್ ಕುಶಾನಿ, ಏನ್ ಬೇಕು ನಿನ್ಗೆ? ಅಲ್ಲೋ ಮಾಡ್ತಾಳಂತೆ. ಹಲೋ ಮಾಡ್ತಿದ್ಯಾ? ಮಾಡು ಹೇಳಿ ಅಪ್ಪನಿಗೆ ಹೇಳು. ನೀನ್ ಬೇಕಂತೆ. ಕುಶಾನಿ ತಾನೇ ಬೇಕಾಗಿರೋದು ನಿಮ್ಗೆ? ಮಾತಾಡಿ ಕುಶಾನಿ. ಹೇಳೋ ಅಂದ ಅಲೋ ಅನ್ನೋ ಗೊತ್ತಾಗಿಲ್ಲ. ಗಿಲ್ಲ ಅಂತೆ. ಚಾಕಿ ಹೇಳು. ಚಾಕ್ಲೇಟ್ ಹೂವನ್ನು ಜೋರಾಗಿ ಹೇಳು. ಚಿಪ್ಸ್ ತಗೋಬಾನು. ಐಸ್ ಕ್ರೀಮ್ ಹೇಳು. ನಿಂಗಂದ್ರೆ ಅರ್ಥ ಆಗಲ್ಲ, ಜೋರಾಗಿ ಬಾಯಲ್ಲಿ ಹೇಳು. ಐಶೀಮ್ ಹೇಳು. ಮನೆ ರೈಸ್. ಇದು ನಮ್ಮ ಅಕ್ಕ ಅವರ ಮನೆ ಹೋಮ್ ಟೂರು. ಸೊ ಇವಾಗ ಅವರು ಶಿಫ್ಟ್ ಆಗ್ತಾರೆ. ಇನ್ನು 1 ವರ್ಷನಾ? ಇನ್ನು 1 ವರ್ಷಕ್ಕೆ ಅವ್ರು ಸ್ವಂತ ಮನೆ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗ್ತಾರೆ. ಇವಾಗ ಇಷ್ಟು ಅವ್ರ ಮನೆ ಹೋಮ್ ಟೂರ್. ಚೆನ್ನಾಗಿತ್ತಲ್ಲ? ಚೆನ್ನಾಗಿದೆ. ಸಿಂಪಲ್ ಆಗಿ ಕ್ಯೂಟ್ ಆಗಿ ಚೆನ್ನಾಗಿದೆ ಮನೆ. ಯಾಕೆ ಗೊತ್ತಾ, ಚಿಕ್ಕ ಮನೆ ಇದ್ರೆ ಎಲ್ಲರೂ ಚಿಕ್ಕ ಬಿಡ್ತೀವಿ ಬೇಡ. ದೊಡ್ಡ ಮನೆ ಇದ್ರೆ ನಾವೇ ಒಂದ್ ಕಡೆ ಇರ್ತೀವಿ, ಬೇರೆಯವ್ರು ಒಂದ್ ಕಡೆ ಇರ್ತಾರೆ, ಎಲ್ಲರೂ ಒಂದ್ ಕಡೆ ಆಗ್ಬಿಡ್ತಾರೆ. ಚಿಕ್ಕ ಮನೆ ನಾನೇನು ನೀನು ಹೋಗಿ ರೂಮ್ ಸೇರ್ಕೊಂಡ್ಬಿಟ್ರೆ ಬರೋದೆ. ನಾವು ಅದು ಇದು ಕೆಲಸ ಮಾಡ್ಕೊಂಡಿರ್ತೀವಿ ರೂಮ್, ಅದಕ್ಕೆ ಕಾಣಿಸಲ್ಲ. ಸೊ ಇಷ್ಟು ಮನೆ ಹೋಮ್ ಟೂರ್. ಥ್ಯಾಂಕ್ ಯು ಫಾರ್ ಹೋಮ್ ಟೂರ್. ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದ ಜಾಮ್. ಹಾಂ ಮಾಡ್ಕೊಡ್ತೀನಿ. ಏನು ಮಾಡಿದ್ಯಾ ಅಡುಗೆ ಇವತ್ತು? ಬಸ್ಸಾರು. ತೋರಿಸು, ಏನು ಸಾರು ಮಾಡಿದ್ಯಾ? ವಾವ್, ಗಮ್ ಅಂತೈತೆ. ಗೈಸ್ ಈ ಥರ ಮಾಡೋ ಗೈಸ್ ನಮ್ಮ ಅಕ್ಕ ಸಾಂಬಾರು ಥರ ಮಾಡ್ತಾರೆ. ಗೋರೆಕಾಯಿ ಬಸ್ಸ, ಇದು ಪಲ್ಯ. ಗೋರೆಕಾಯಿ ಪಲ್ಯ.
ನೈಸ್. ಗೋಳೆಕಾಯಿ ಅಂತಾರೆ, ಕೆಲವೊಬ್ರು ಜವಳೆಕಾಯಿ ಅಂತಾರೆ, ಏನೋ ಅಂತಾರೆ ಗೊತ್ತಿಲ್ಲ. ಹ್ಞೂ ಅದು ಪಲ್ಯ ಅನ್ಕಟ್ ಮಾಡ್ಕೊಡ್ತೀನಿ ತಿಂತೀನಿ. ಸೊ ಇನ್ನೊಂದು ನಾನು ಇವತ್ತೊಂದು ರೀಲ್ ಮಾಡ್ಬೇಕು ಗೈಸ್, ಅದೇ ಬಾಟ್ಲದು ಅದು ಮಾಡೋಣ. ಖುಷಿಯಾಗತ್ತೆ ಮಾಡ್ತೀನಿ ನಾನು. ಅದು ಬಾಟ್ಲು ತೂತ್ ಮಾಡಿ ಅದು ಹಿಂಗೆ ಮಾಡೋದು, ಅದು ನಂಗೆ ಪಿನ್ ಕೊಡು, ಅದನ್ನ ಇದು ಮಾಡ್ತೀನಿ, ಕೆಲಸ ಮಾಡ್ತೀನಿ ಗೈಸ್. ಕುಶಾನಿ ತಾತು ಜೊತೆ ಆಚೆ ಹೋಗಿ ಲೇಸ್ ತೊಗೊಂಡೋಳೆ. ಹಾಂ ತೊಗೊಂಬ ಕುಶಾನಿ, ತೊಗೊಂಬ ಬಾ ಇಲ್ಲಿ, ಬಾರ ಇಲ್ಲಿ ಕೊಡಿಲ್ಲ, ನಂಗೆ ಕೊಡಿಲ್ಲ, ನಂಗೆ ಕೊಡ್ತೀನಿ, ತೊಗೊಂಬ ಇಲ್ಲಿ ತಗೊಂಬ ಕೊಡಿ ಗೈಸ್, ನಂಗೆ ತೊಗೊಂಬರ್ತಿಲ್ಲ ಅವಳು. ನಂಗೆ ಇದು ಮಾಡ, ನಂಗೆ ಅದು ತಗೊಂಬ ಬಾ ಇಲ್ಲಿ ಕೊಡು. ಥ್ಯಾಂಕ್ ಯು ಶನಿ, ಥ್ಯಾಂಕ್ ಯು ಥ್ಯಾಂಕ್ ಯು ಶನಿ, ಥ್ಯಾಂಕ್ ಯು ಹಾಂ. ಅಯ್ಯೋ ರಸವಣೆ ಎಲ್ಲ ಚಲ್ಕೊಂಡ್ ನೋಡೆ, ಕಚ್ತವಳೆ. ಹೆಂಗಿದೆ? ಹೆಂಗಿದೆ? ಇಷ್ಟ ಅವಳಿಗೆ ಮುಂಗ್ದಾಲ್ ಅಂದ್ರೆ? ಆಯ್ತು, ಅವಳಿಗೆ ಕುಶಾನಿಗೆ ಮುಂಗ್ದಾಲ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಹೈ ಪ್ರೋಟೀನ್ ಇದು, ಕೊಡಲ್ಲ ನಿಂಗೆ, ಸಾಕು ಹೋಗು, ಸಾಕು ಹೋಗು, ಊಟ ಮಾಡೋಣ, ಹೋಗಿ ತಿನ್ನು. ತಗೋ ಈಗ ಕೊಡ್ತಾನ. ಹೆಂಗಿದೆ? What are you doing? ಸೊ ಗೈಸ್, ಇವಾಗ ವಾಟರ್ ಬಾಟ್ಲು ಚಾಲೆಂಜ್ ಎಲ್ಲರೂ ನೋಡಿರ್ತೀರಲ್ವಾ, ಅದನ್ನು ಮಾಡ್ತಾ ಇದ್ದೀನಿ. ಎಷ್ಟು ತಿಕ್ಬೇಕು ಆ ಥರ? ಎಷ್ಟೊಂದು ತಿಕ್ಬೇಕು, ಅವಾಗಿಂದ ಮಾಡ್ಬೇಕು ತಾನೆ. ಇವಾಗ ಗ್ಯಾಪ್ಟಾಪ್ ಅಂತ ಕಣೆ, ಅದನ್ನು ಪ್ರಮೋಷನ್ ಕೊಟ್ಟಿದ್ದಾರೆ ಗೈಸ್ ನನಗೆ. ಎಲ್ಲ ನೋಡ್ತಾರೆ ಟ್ರೆಂಡಿಂಗಲ್ಲಿ ವೀಡಿಯೋ ಬಂದಿರ್ತಾರ ಬಾಟ್ಲು ಓಪನಿಂಗ್ ಅನ್ನೋದು. ಸೊ ಅದನ್ನ ಪ್ರಮೋಷನ್ ಕೊಟ್ಟಿದ್ದಾರೆ, ಅದು ಮಾಡಬೇಕು. ಅದಕ್ಕೆ ಖುಷಿಯಾಗಿ ಹಾಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂತೀರಾ? ಇದೆಲ್ಲ ತೂತ್ ಮಾಡಿ ಆಮೇಲೆ ಸಿಗ್ತೀನಿ. ಫಸ್ಟ್ ಇವಾಗ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ, ಫುಲ್ಲು ಮಾಡಬೇಕು. ಟೈಮ್ ಇವಾಗ 8:30 ನೋಡೋಣ ಎಷ್ಟು ಗಂಟೆ ಮುಗಿಸ್ತೀನಿ. ಖುಷಿಯಾಗಿ ಊಟ ಮಾಡಿಸೋದಕ್ಕೆ ಎಷ್ಟು ಕಷ್ಟ ಪಡೋದು ನೋಡಿ, ಊಟ ಬಡುವಂತೆ. ತಾತ ಹತ್ರ ಹೋಗ್ತಾಳೆ, ಅಪ್ಪ ಹತ್ರ ಹೋಗ್ತಾಳೆ, ಓಡೋದು, ತಾತ ಹತ್ರ ಓಡೋದು. ತೂತಾಗಿಲ್ಲ, ಅದಕ್ಕೆ ನಾನು ಕ್ಯಾಂಡಲ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಇಷ್ಟಾಗಿದೆ, ನೋಡೋಣ ಅದು ಹೆಂಗೆ ಬರುತ್ತೆ. ಸಕ್ಸಸ್ಫುಲಿ ಹೋಲ್ ಮಾಡಿದ್ದೀನಿ ಸಕ್ಸಸ್ಫುಲಿ. ಇಲ್ಲೂ ಮಾಡ್ಬೇಕಿತ್ತು ಕಣೋ. ಇಲ್ಲಿ ಇಲ್ಲಲ್ಲ, ಅಲ್ಲಲ್ಲ ಏನಕ್ಕೆ ಮಾಡು, ಫುಲ್ ಬರ್ಲಿ ಅದು ನೀಟಾಗಿ ರೌಂಡ್. ಫಸ್ಟ್ ನೋಡೋಣ ಹೆಂಗೆ ಬರ್ತದೆ ಇದರಲ್ಲಿ. ಸರಿ, ನಿಂಗೆ ಇವಾಗ ಊಟ ಮಾಡ್ಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ? ಅಯ್ಯೋ ಸಕ್ಕತ್ ಕಷ್ಟ, ನುಂಗದೇ ಇಲ್ಲ. ಹೌದಾ, ಮತ್ತೇನು ಮಾಡ್ತೀರ ನಂಗಿಲ್ಲ ಅಂದರೆ? ನಂಗು ಅಯ್ಯೋ ಊಟ ಮಾಡಿ ಏನೇನು ಮಾಡೋಕೆ ಹೇಳಿ ಅವಳಿಗೆ. ನುಂಗ್ತಿಲ್ಲ ಅವಳು. ಬೂ ಹೋಗೋಣ, ನುಂಗು. ಸೊ ಗೈಸ್, ನೀರು ತುಂಬಿಸಿದ್ದೀನಿ. ಒಂದ್ಸಲಿ ಟ್ರಯಲ್ ನೋಡೋಣ ಅಂತಿದ್ರೆ ಹೆಂಗಿರುತ್ತೆ ಅಂತ. ಟ್ರಯಲ್ ನೋಡೋಣ, ಇಲ್ಲಿ ನೋಡೋಣ, ಟ್ರಯಲ್ ಯೂಸ್ ಮೇಲೆ. ಯಾರು ಇಲ್ಲ, ಇಲ್ಲಿ ಏನು ಮಾಡ್ತೀನಿ? ಓಕೆನಾ? ಬೇಡ ಲೈಕ್ ಕೆಳಗಡೆ ನೀರು ಬೀಳ್ತದೆ, ಬೈತಾರ ಅವ್ರ ಆಮೇಲೆ. ಹಾಂ, ಬರುತ್ತೆ ಪಕ್ಕ ಬರುತ್ತೆ. ಒಂದ್ಸರಿ ಮೇಲೆ ಟೆರೆಸ್ ಮೇಲೆ ಹೋಗಿ ಮಾಡು. ಗೈಸ್, ಇದ್ರಲ್ಲಿ ಆಗ್ತಿಲ್ಲ, ಬಾಟ್ಲು ಫುಲ್ ಇವಾಗ ಅಪಚ್ಚಿ ಆಗ್ಬಿಟ್ಟಿದೆ. ಇಷ್ಟೊತ್ತು ಮಾಡಿ ತುಂಬಾ ವೇಸ್ಟ್. ಈ ಬಾಟ್ಲು ಗಟ್ಟಿ ಇಲ್ಲ, ಬೇರೆ ಬಾಟ್ಲು ಕೊಡ್ತಾವ ಮಕ್ಕ ಕೊಟ್ಟಿದ ತಕ್ಷಣ ಅದರಲ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ. ಬ್ರೋ, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಬ್ರೋ, ನಿಮ್ಮ ಪರ್ಮಿಷನ್ ಹೇಳ್ತಾರೆ. ಫುಲ್ ನಿಮ್ಮ ಮನೆ ಹೋಮ್ ಟೂರ್ ಚೈತ್ರ ಮಾಡೋಣ. ಹೊಸ ಮನೆ ಹೋದ್ಮೇಲೆ ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ. ಅದೇ ಹೇಳಿದೆ ಬ್ಲಾಗಲ್ಲಿ, ಇನ್ನು 1 ವರ್ಷದಲ್ಲಿ ಅವ್ರು ಚೇಂಜ್ ಮಾಡಿದ್ರೆ ಮನೆ ಅಂತ. ಬಿಡ್ತಾರೆ ಎಲ್ರಿಗೂ ಬಿಡ್ತಾರೆ ದೇವ್ರ ಕಂಡು. ಏನಿಲ್ಲ, ನಮ್ದು ಆಸೆ ಇದೆ, ಅದು ಇಲ್ಲಿಂದ ಅಷ್ಟು ನಮ್ಮ ಸ್ವಂತ ಮನೆಗೆ ಹೋಗ್ಬೇಕು ಅಂತ. ನಮ್ಮ ಇಚ್ಛೆ ಏನಿಲ್ಲ, ಎಲ್ಲ ದೇವ್ರ ಇಚ್ಛೆ ಆಗುತ್ತೆ.
ಹೋಗ್ತೀವಿ. ಏನ್ ಬ್ರೋ ಇದು ನಪ್ಪ ಟಿವಿ ಉಳಿ ಮನೆ ಅಷ್ಟಿದೆ. ಫ್ಲಿಪ್ಕಾರ್ಟ್ ಮ್ಯಾನೇಜರ್ ಅಂತ ನಮ್ಮ ಬಾವ ಫುಲ್ಲು ಆರ್ಡರ್ ಮಾಡ್ಕೊಂಡು ಫುಲ್ ಮನೆ ತುಂಬ ತುಂಬಿಸ್ಕೊಂಡ್ಬಿಟ್ಟವ್ರೆ. ಮನೆ ತುಂಬ ಬರೀ ಗ್ಯಾಜೆಟ್ಸೇ ಇದೆ ಮನೆಯಲ್ಲಿ. ಟಿವಿ ಹೋಗ್ಬಿಟ್ಟಾಕು ಮೇಲ್ಗಡೆ ಫುಲ್ ಅದೇನು ಇದೆಯಲ್ಲ ಗ್ರೈಂಡ್ರು ಎಲ್ಲ ಬಿಗ್ ಬಿಗ್ ಅದೇ ಮ್ಯಾನೇಜರ್ ಫ್ಲಿಪ್ಕಾರ್ಟ್ ಮ್ಯಾನೇಜರ್ ಆಗ್ಬಿಟ್ಟು ಇವರು ಒಂದು ಮಾತು ನನ್ಗೆ ಹೇಳಿಲ್ಲ ಬಾವ. ಸ್ಯಾಂಡ್ವಿಚ್ ಮೇಕರ್ ಏನೇನೋ ಐತೆ. ಎಲ್ಲ ಇದೆ ಅದ್ ಮಡಿಕೊಳಕ್ ಜಾಗ ಇಲ್ಲ ನಮ್ಗೆ. ಅದನ್ನ ನೋಡಿ ಇವಾಗ ಮಾಡ್ಬೇಕು ಮನೇನ. ದೇವ್ರು ಏನ್ ಮಾಡ್ತಾನೋ ನಮ್ಗಂತೂ ಗೊತ್ತಿಲ್ಲ, ಎಲ್ಲ ದೇವ್ರ ಇಷ್ಟ. ಇದು ಸಾಲಲ್ಲ ಮನೆ ಎಲ್ಲ ಇಟ್ಕೊಳಕ್ ನಮ್ ಕೆಲಸ ಆಗ್ತಾ ಇಲ್ಲ. ಇಲ್ಲ ಆಗುತ್ತೆ, ದೊಡ್ಡದು ಬೇಕು. ಖುಷಿನೇ ಬೇರೆ ಬಂದೋಳಲ್ಲ ಇವಾಗ. ನೆಕ್ಸ್ಟ್ ಇನ್ನೊಂದು ಮಗು ಪ್ಲಾನಿಂಗ್. ಹೌದು, ಸುಮಾರು ಜನ ಕೇಳ್ತಿದ್ರು ನಿಮ್ಮ ಅಕ್ಕ ಪ್ರೆಗ್ನೆಂಟಾ, ನಿಮ್ಮ ಅಕ್ಕ ಹೇಳೆ ನೀವು ಪ್ರೆಗ್ನೆಂಟ್ ಏನೇ? ಇಲ್ಲ, ಇನ್ನೂ ಇಲ್ಲ ಗೈಸ್. ಆದಷ್ಟು ಬೇಗ ಆಗ್ಬೇಕು. ಇನ್ನೂ ಮಗು ಬೇಕು ಅಂತೆ ಆ ಅಜ್ಜಿಗೆ ಬೇಕಂತೆ ಇನ್ನೊಂದು ಮಗು. ಅವ್ರ ಅಜ್ಜಿಗೆ ನೋಡೋಣ, ಖುಷಾನಿ ಅವ್ರ ಅಜ್ಜಿಗೆ ಇನ್ನೊಂದು ಮಗು ಬೇಕಂತೆ ನೋಡೋಣ. ಹಾಂ, ಗಂಡು ಮಗು ಬೇಕಂತ. ಮೊಮ್ಮಗಳಿಗೆ ಎಷ್ಟು ಪ್ರೀತಿ ತೋರಿಸ್ತೀರಾ, ನನ್ನ ಮೊಮ್ಮಗಳಿಗೆ ಅಷ್ಟೇ ಮೊಮ್ಮಗನಿಗೆ ಪಕ್ಕ 100%. ಇನ್ನು ನಮ್ಮ ಅಕ್ಕ ಪ್ರೇರಣೆ ಅಲ್ಲ ಗೈಸ್. ನೋಡಿ ಇನ್ನೂ ಒಂದೇ ಮಗು ಇನ್ನೂ ಇರೋದು. ಇನ್ನೊಂದು ಮಗು ಆದ್ರೆ ಆ ಮಗುಗೂ ಇವಳಿಗೆ ಅಷ್ಟೇ ಪ್ರೀತಿನ ತೋರಿಸ್ಬೇಕು. 100%. ಎಲ್ಲರೂ ಕ್ಲಾರಿಟಿ ಸಿಕ್ತಂದು ಅನ್ಕೋತೀನಿ. ಗೈಸ್ ಇವಾಗ ಬಾಟ್ಲು ಕರೆಕ್ಟಾಗಿ ವರ್ಕ್ ಆಗಿಲ್ವಲ್ಲ, ಅದಕ್ಕೆ ಬೇರೆ ಬಾಟ್ಲು ತರೋಕ್ಕೆ ನಾನು ಮತ್ತು ನಮ್ಮ ಬಾವ ಹೋಗ್ತಿದ್ದೇವೆ. ಮೋಸ್ಟ್ಲಿ ಮಾಜಾ ಬಾಟ್ಲು ಸ್ವಲ್ಪ ಗಟ್ಟಿ ಇರುತ್ತೆ, ಅದರಲ್ಲಿ ಮಾಡ್ಬೋದು. ಬನ್ನಿ ಹೋಗೋಣ ಇವಾಗ. ಇದೊಳಗೆ ಊಟ ಮಾಡ್ಸೋದಕ್ಕೆ ನೋಡಿ ಆಚೆ ಬಂದವ್ರು ಇಲ್ಲಿ. ಹಾಂ, ರೋಡ್ ಬರ್ಬೇಕಾದ್ರೆ ತಿಂತಾಗ ಊಟನಾ? ಬಾಯ್ ಖುಷಾನಿ. ಆ ಬಾಟ್ಲ್ ಆಗಿಲ್ಲ, ಮತ್ತೆ ಇನ್ನೊಂದ್ಸಲಿ ಬೇರೆ ಬಾಟ್ಲ್ ಮಾಡ್ತಾ ಇದ್ದೀನಿ. ಸೋಡಾ ಬಾಟ್ಲು ತಂದು ಸೋಡಾ ಬಾಟ್ಲಲ್ಲಿ ಮಾಡ್ತಾ ಇದ್ದೀನಿ. ಇದು ಒಂದು ಹೋಲ್ ಮಾಡೋದಕ್ಕೆ ಕುಟ್ಬೇಕಾಯ್ತು ಹಿಂಗೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ವಿಡಿಯೋ ಅಕಸ್ಮಾತ್ ಏನೋ ನಂಗೇನೋ ಮಿಲಿಯನ್ ಲೈಕ್ಸ್ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ಏನು ಮಾಡಲ್ಲ, ಏನ್ ಮಾಡ್ತೀಯ ಹೇಳು. ಸುಮ್ಮನೆ ಇರ್ತೀನಿ. ಹೇಳು. ಏನ್ತಿ ಪ್ರಯತ್ನ ಪಡ್ತೀನಿ. ಮರಳಿ ಯತ್ನ ಮಾಡು. ನೋಡು ಒಂದ್ ಬಟ್ಟೆ ಬಿಚ್ಕೊಂಡು ಹೆಂಗಾಡ್ತಾಳು ಒಂದ್ ಕಡೆ ಒಂದ್ ಸೈಡಲ್ಲಿ. ಮಾಡು. ಇವಾಗ ಕೆಳಗೆ ಹೋಗ್ಬಿಟ್ಟು ಖುಷಿ ವಿಡಿಯೋ ಮಾಡ್ತೀನಿ. ಅದು ಎಲ್ರಿಗೂ ಬಾಯ್ 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 ಬಾಯ್. ಬರಕ್ ರೆಡಿ ಆಗೋ. ಏ ನೀನು ಬಾ ಕೆಳಗೆ ಹೋಗೋಣ, ಬಾ ಖುಷಿ ನಮ್ಮ ಮನೆಗೆ ಹೋಗೋಣ ಬಾ. ಇಲ್ಲಾಗುತ್ತೆ ನೋಡಿ ರೆಡ್ ಬಲ್. ಕಟ್ಟಿಸ್ತೀರಾ? ಹೇಳಿ ಖುಷಿ ಹೇಳಿ ಹಿಂಗೆ ಅಂದಾಗ ನೀ ಏನು ಮಾಡ್ಕೊಂಡು ಮಾಡ್ಬೇಕು, ಓಕೆನಾ? 3, 2, 1 ಗೋ. ಬರ್ಲಿಲ್ಲ, ಹಳೇದೇ ಬಂದು ಚೆನ್ನಾಗಿ. ಚೆನ್ನಾಗಿ ಬಂದಿರೋ ನೀವು ಕೈ ಎತ್ತು ಖುಷಿ. ಇದು ಬಂತು, ಆಯ್ತು ವಿಡಿಯೋ ಆಯ್ತು. ಸೊ ಗಾಯ್ಸ್, ವಿಡಿಯೋ ಮಾತ್ರ ಸಖತ್ತಾಗಿ ಬಂದಿದೆ. ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ಈ ವ್ಲಾಗ್ ಮುಂಚೆನೇ ಅಪ್ಲೋಡ್ ಮಾಡಿದರೆ ಆ ವಿಡಿಯೋನ ಹಾಕಿರ್ತೀನಿ, ಹೋಗಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಮಾತ್ರ. ಸೊ ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ಹೌದು, ನಿಮಗೆ ಲಾಸ್ಟ್ ವ್ಲಾಗ್ ಹೇಳಿದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸ್ಗಳು ಹಾಕಿರೋದನ್ನ ಕಮೆಂಟ್ಸ್ಗಳು ಓದಿ ಅವ್ರ ನೇಮ್ ಓದ್ಬಿಟ್ಟು ಅವರು ಏನು ಹಾಕಿದ್ರು ಅಂದರೆ ಹೇಳ್ತೀನಿ ಅಂತ ಒಂದು 5 ಕಮೆಂಟ್ಸ್ ಓದ್ತೀನಿ ಅಂತ ಹೇಳಿದೆ. ಸೊ ಅದನ್ನು ಪ್ರತಿ ವ್ಲಾಗಲ್ಲಿ ಇಲ್ಲಿಂದ ಮಾಡ್ಕೊಂಡು ಹೋಗ್ತೀನಿ. ಓಕೆ, ನಾನು ಇವಾಗ ಯಾವ ವ್ಲಾಗ್ದು ಕಮೆಂಟ್ ಓದ್ತೀನಿ ಅಂತಂದರೆ ಕುಶಾನಿ, ಡೇವಿಡ್ ಕುಶಾನಿ ಅಂತ ವ್ಲಾಗ್ ಮಾಡಿದೆ ಗೊತ್ತಾ. ಸೊ ಆ ವ್ಲಾಗ್ದು ಒಂದು 5 ಕಮೆಂಟ್ ಓದ್ತೀನಿ. ಸೊ ಫಸ್ಟ್ ಕಮೆಂಟ್ ಹಾಕಿದ್ದೀರಾ, ಯಾರು ಸುನಿ ವಿಷ್ಣು ಅಂತ ಹಾಕಿದ್ದಾರೆ. ಆಸ್ ಎ ಬ್ರದರ್, ಆಸ್ ಎ ಸನ್, ಆಸ್ ಎ ಮಾಮ, ಆಸ್ ಎ ಫ್ರೆಂಡ್, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್, ಕೀಪ್ ಇನ್ಸ್ಪೈರಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಇನ್ಸ್ಪೈರ್ ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ತಿದೆ ಅಂತಂದರೆ ಅದು ನನ್ನ ಪುಣ್ಯ ಅಂತ ಅನ್ಸ್ಬೇಕು. ನಾನೇನೋ ಅಷ್ಟೊಂದು ದೊಡ್ಡ ಮನುಷ್ಯ ಅಲ್ಲ ಇನ್ಸ್ಪೈರ್ ಮಾಡೋಷ್ಟು. ಸೊ ನಿಮ್ಗೆ ಅದು ಇನ್ಸ್ಪೈರ್ ಆಗಿದೆ ಅಂತಂದರೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸುನಿ ವಿಷ್ಣು ಅವರು. ಆಮೇಲೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಹಾಕೋರು ಕಾಮಿಡಿಯಾಗೆ, ನಿಶಾ ಕುಲ್ಕರ್ಣಿ ಅನ್ನೋರು ಮೆಸೇಜ್ ಹಾಕಿದ್ದಾರೆ, ಕಮೆಂಟ್ ಹಾಕಿದ್ದಾರೆ. ಕುಶಾನಿ ಇನ್ನರ್ ವಾಯ್ಸ್, ಮಾಮ ಮೆಂಟಲ್ ಆಗ್ಬಿಟ್ಟಿದ್ದಾನೆ, ಒಬ್ಬೊಬ್ಬನೇ ಮಾತಾಡ್ಕೊತಿದ್ದಾನೆ ಅಂತ ಹಾಕಿದ್ದೀರಾ. ಆ್ಯಕ್ಚುಲಿ ಹೌದು, ನಾನು ಮೆಂಟಲ್ ಆಗ್ಬಿಟ್ಟಿದೆ ಖುಷಿಯಾಗಿ ನೋಡ್ಕೊಳ್ಳೋ ಅಷ್ಟರಲ್ಲಿ. ಯಾಕಂದ್ರೆ ಅವಳು ಆ ಥರ ಟಾರ್ಚರ್ ಕೊಡ್ತಿದ್ದೆ. ನೀವು ನೋಡಿರ್ಬೇಕು ಆ ವೀಡಿಯೋನ, ಅಕಸ್ಮಾತ್ ನೋಡಿದ್ರೆ ಅವ್ರು ನೋಡಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ಲು. ನಾನು ಮೆಂಟಲ್ ಆಗ್ಬಿಟ್ಟಿದ್ದೆ ಫಸ್ಟ್ ಆಫ್ ಆಲ್. ನೀವು ಕರೆಕ್ಟಾಗಿ ಹೇಳಿದ್ದೀರಾ, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಸೊ ಓಕೆ, ಇನ್ನೊಬ್ಬರು ಇಲ್ಲಿ ಕಮೆಂಟ್ ಹಾಕಿದ್ದಾರೆ,
ಅವರು ನೇಮು ಏನೋ ಗೊತ್ತಿಲ್ಲ, ಅದೇನೋ ಹಾಕ್ಬಿಟ್ಟಿದ್ದಾರೆ. ಹ್ಯಾಪಿ ಟು ಸಿ ಯು ಬ್ಯಾಕ್ ವರುಣ್. ಯಾರೇ ಎಷ್ಟೇ ಮಾತಾಡಿದ್ರು ಒನ್ ವರ್ಡ್ ರಿಪ್ಲೈ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಅವಳು ಮಾತಾಡಿದ್ರು ನೀವು ಮಾತಾಡಿಲ್ಲ. ಸೊ ಗ್ರೇಟ್ ಆ್ಯಂಡ್ ದಟ್ ಶೋಸ್ ಯುವರ್ ಲೆವೆಲ್. ಇದಕ್ಕೆ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ. ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ಅದನ್ನ ಸೈಡ್ ಇಟ್ಬಿಟ್ಟು ನಾನು ಏನು ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಇವಾಗ ಇನ್ನೊಬ್ರು ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ಪೃಥ್ವಿ ಪಾಟೀಲ್ ಅನ್ನೋರು, ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರನ್ನ ನೋಡಿ. ನಿಮ್ಮ ಸಾಂಗ್ ಅಂತೂ ಸೂಪರ್. ಕುಶಾನಿ ತುಂಬಾ ಸಪೋರ್ಟ್ ಮಾಡ್ತಿದ್ದಾಳೆ. ವರುಣ್ ಬ್ರದರ್ ನನ್ನ ತಮ್ಮ ತರನೇ ಇರೋದು ಅನ್ನೋರು ಪೃಥ್ವಿ ಅವರು ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೊಂದು ದೊಡ್ಡ ಸಿಂಗರ್ ಅಲ್ಲ, ನಮ್ಗೆ ಎಷ್ಟು ಗೊತ್ತು ಅಷ್ಟು ಆಡಿದ್ದೀನಿ. ಆಮೇಲೆ ನೀವು ನನ್ನ ತಮ್ಮನ ಥರ ಅಂತ ಅನ್ಕೊಂಡಿದ್ದೀರಾ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನೊಬ್ಬ ಯಾರೋ ಗೊತ್ತಿಲ್ಲ ನಿಮಗೆ. ಸೊ ನಾನು ನಿಮ್ಮ ತಮ್ಮನ ಥರ ಅಂತ ಹೇಳೋ ಮಾತಿದೆ ಗೊತ್ತಾ, ಅದು ತುಂಬಾ ದೊಡ್ಡ ಮಾತು. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರತಿಯೊಬ್ಬರಿಗೂ ಅವ್ರ ತಮ್ಮನ ಥರ ಆಗಿರಲಿ, ಅಣ್ಣನ ಥರ ಆಗಿರಲಿ, ನಿಮ್ಮ ಮನೆ ಮಗ ಥರ ನಾನು ಆ್ಯಕ್ಚುಲಿ ವ್ಲಾಗ್ ಫ್ಯಾಮಿಲಿ ಕಂಟೆಂಟ್ ಮಾಡ್ತಾ ಇರೋದು ಒಂದೇ ಒಂದು ಕಾರಣಕ್ಕೋಸ್ಕರ, ನಿಮ್ಮ ಮನೆ ಮಗ ಆಗಬೇಕು ಅನ್ನೋ, ಫ್ಯಾಮಿಲಿ ಬಾಯ್ ಆಗಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಎಲ್ಲ ಫ್ಯಾಮಿಲಿ ವ್ಲಾಗ್ ಮಾಡ್ತಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಆ ಕಮೆಂಟ್ ಹಾಕಿರೋದಕ್ಕೆ. ಆಮೇಲೆ ಇನ್ನೊಬ್ಬರು ಇಲ್ಲ ಕಮೆಂಟ್ ಹಾಕಿದ್ದೀರಾ, ಶ್ರೇಯಾ ಯಶಿಕಾ ಅಂತ ಅವರು. ಸಚ್ ಎ ಕ್ಯೂಟ್ ವಿಡಿಯೋ, ದ ಬೆಸ್ಟ್ ವಿಡಿಯೋ ಸೋ ಫಾರ್ ವಿತ್ ಕುಶಾನಿ ಆ್ಯಂಡ್ ಯು ಆರ್ ಸಚ್ ಎ ಗುಡ್ ಮಾಮಾ, ದ ವೇ ಯು ಟೇಕ್ ಕೇರ್ ಆಫ್ ಕುಶಾನಿ ಬೇಬಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟು ದಿವಸ ಮಾಡಿರೋ ವ್ಲಾಗಲ್ಲಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಹಾಕಿದ್ರೆ ಗೊತ್ತಾ, ಅದು ನಂಗೆ ತುಂಬ ಖುಷಿ ಆಯಿತು. ಓಕೆ, ಒಂದು 5 ಕಮೆಂಟ್ ಓದಿದ್ದೀನಿ. ನೆಕ್ಸ್ಟ್ ಇನ್ನು ಹೋಗ್ತಾ ನೀವು ಅಕಸ್ಮಾತ್ ಏನೋ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿದ್ರೆ, ಕೆಟ್ಟ ಕಮೆಂಟ್ ಹಾಕಿದ್ರೆ ಪರವಾಗಿಲ್ಲ, ಅದನ್ನ ಓದ್ತೀನಿ. ಇಂಟ್ರೆಸ್ಟಿಂಗ್ ಆಗಿರೋ ಕಮೆಂಟ್ಗಳು ಹಾಕಿದ್ರೆ ಓದ್ತೀನಿ. ನಿಮ್ಮ ನೇಮ್ನ ಶೋಟ್ ಔಟ್ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 400K ಲೈವ್ ಬರ್ತೀನಿ. ಟಿಲ್ ದೆನ್ ಬಿ ವಾಚಿಂಗ್. ಆಮೇಲೆ ಬಿಗ್ ಬಾಸ್ ಹೋಗ್ತಾರೆ ಅಂತ ಕೇಳಿದಿರಾ, ಅದನ್ನ ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. Meet you next video. Until then, be watching. Signing off. Bye. ಬಾಯ್.